ಎಲ್ರಿಗೂ ನಮಸ್ಕಾರ. ನಾನು ಸಿನಿಮಾ ಶುರು ಮಾಡುವಾಗ ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾ ಮಾಡಬೇಕು, ಅಂದರೆ ಜನನ್ನ ನಗಿಸ್ಬೇಕು ಮತ್ತು ಅಳಿಸ್ಬೇಕು ಅನ್ನೋ ಅಷ್ಟೇ ಕಾನ್ಸೆಪ್ಟ್ ಇಟ್ಕೊಂಡು ಶುರು ಮಾಡಿದ್ದು. ಕೆಲವೊಂದು ಸೀನ್ಗಳು ತುಂಬ ಚೆನ್ನಾಗಿ ಹಿಂಗೆ ಮಾಡಬೇಕು ಅಂತ, ಅಂದರೆ ಮನ ತಟ್ಟಬೇಕು ಅಂತೇಳಿ ಆ ಥರ ಹೇಳಿದ್ದೀವಿ. ಖಂಡಿತವಾಗೂ ಒಂದು ಒಳ್ಳೆ ಕ್ಲೈಮ್ಯಾಕ್ಸ್ ಆಗುತ್ತೆ. ಲಾಸ್ಟ್ 30 ಮಿನಿಟ್ಸು ತುಂಬ ಕನೆಕ್ಟ್ ಆಗ್ತಾರೆ ಎಮೋಷ್ನಲಿ. ಸಾಂಗ್ ಬಗ್ಗೆ ಹೇಳೋದಿದ್ರೆ, ಸಾಂಗು ನನ್ನ ಕಮರ್ಷಿಯಲಿ, ಅದರಲ್ಲೂ ಪವನ್ ಸರ್ ಸಾಂಗ್ಸ್ ಎಲ್ಲ ನನಗೆ ತುಂಬ ಇಷ್ಟ ಆಗಿತ್ತು. ಗೂಗ್ಲಿ ಮಾಡಿದಾಗಿರ್ಬೋದು, ರಣವಿಕ್ರಮ ಇದೆಲ್ಲ. ಸೊ ಅವ್ರ ಥರ ಒಂದಷ್ಟು ಮಾಡಿದ್ದೀನಿ. ಆಮೇಲೆ ಸಿನಿಮಾ ನನಗೆ ಚೇತನ್ ಸರ್ದು ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಮಾಡ್ತಾರೆ, ಸುನಿ ಸರ್ ಕ್ಲಾಸ್ ಮಾಡ್ತಾರೆ. ಸೊ ನಮ್ಮದು ಸೆಮಿ ಕಮರ್ಷಿಯಲ್ಲು. ಸೊ ತುಂಬ ಚೆನ್ನಾಗಿ ಮಾಡಿದ್ದೀವಿ. ಸೊ ಆದಷ್ಟು ಬೇಗ ಥಿಯೇಟ್ರಿಗೆ ಬರುತ್ತೆ, ನೀವೆಲ್ಲ ಸಪೋರ್ಟ್ ಮಾಡಬೇಕು. ನಿಮ್ಮ ಸಿನಿಮಾದಲ್ಲಿ ಇವ್ರ 3 ಜನ ಝಲಕ್ಕಿದೆ ಅಂತ ಹೇಳ್ತೀರಾ? ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೂ, ನನ್ನ ಸ್ನೇಹಿತರಿಗೂ ಹಾಗೂ ಮುಖ್ಯ ಅತಿಥಿಗಳಾದ ಪವನ್ ಸರ್, ಚೇತನ್ ಸರ್, ಸುನಿ ಸರ್, ತುಂಬ ಥ್ಯಾಂಕ್ಸ್ ಸರ್. ನನಗೆ ಮಾತಾಡೋದೇ ಗೊತ್ತಾಗ್ತಿಲ್ಲ. ನಾನು ಅಂದ್ಕೊಂಡಿರಲಿಲ್ಲ ಬಂದು ಈ ಥರ ಸಪೋರ್ಟ್ ಮಾಡ್ತೀರಾ ಅಂತ. ತುಂಬ ಖುಷಿ ಆಗ್ತಿದೆ. ನನಗೆ ಸಿನಿಮಾ ಬರೋಕ್ಕೆ ಫಸ್ಟ್ ಚಾನ್ಸ್ ಕೊಟ್ಟಿದ್ದು ಸುನಿ ಸರ್. ಸೊ ಸುನಿ ಸರ್ಗೆ ದೊಡ್ಡ ನಮಸ್ಕಾರ. ಸೆಕೆಂಡೇದು ನನ್ನ ಟ್ಯಾಲೆಂಟ್ ನೋಡಿ ಗುರುತಿಸಿ ನನ್ನ ಹೀರೋ ಮಾಡಿದ್ದು ನಮ್ಮ ಪ್ರಮೋದ್ ಸರ್, ಅವರು ಇನ್ನೊಂದು. ಸಿನಿಮಾ ಬಗ್ಗೆ ನಾನೇನು ಹೇಳೋದಿಲ್ಲ, ನೀವೇ ನೋಡಿದ್ದೀರಾ. ಸೊ ಸಾಂಗ್ಸು ಟೀಸರ್ಸ್ ಎಲ್ಲ ಹೇಗಿದೆ ಅಂದ್ಬಿಟ್ಟು ಒಂದಷ್ಟು ಹೊಸ ಪ್ರತಿಭೆಗಳು ನಾವು ಎಲ್ಲ ಸೇರಿ ಮಾಡಿದ್ದೀವಿ. ಸಿನಿಮಾನ ರೀಚ್ ಮಾಡೋಣ, ನೀವು ಸಪೋರ್ಟ್ ಮಾಡಿ. ಇದೇ ಥರ ಒಳ್ಳೊಳ್ಳೆ ಸಿನಿಮಾ ಕೊಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಲ್ಲ, ಒಂದು ಸ್ವಲ್ಪ ಅದು ಪಾತ್ರದ ಬಗ್ಗೆ ಒಂಚೂರು ಡೀಟೇಲಿಂಗ್ ಕೊಡಿ. ಪಾತ್ರದ ಬಗ್ಗೆ ನೀವೇ ನೋಡ್ರಲ್ಲ ಸ್ಕ್ರೀನ್ ಮೇಲೆ, ಟೀಸರಲ್ಲೆಲ್ಲ ಹೇಗಿರುತ್ತೆ. ಒಂದು ಲವಲವಿಕೆಯಾಗಿ ಇರೋ ಹುಡುಗ, ಪ್ಯಾಂಪರ್ಡ್ ಕಿಡ್, ಒಂದು ಕಾಮನ್ ಲವಲ್ ಬಿದ್ದ ಮೇಲೆ ಏನೇನು ಆಗ್ತದೆ. ಸೊ ಪೇರೆಂಟ್ಸ್ ಎಲ್ಲ ಹೇಗೆ ಅವ್ರಿಗೆ ಬ್ಯಾಕಪ್ ಆಗಿ ಹೇಗೆ ಸಪೋರ್ಟ್ ಮಾಡ್ತಾರೆ. ಸೊ ಆ ಥರ ಒಂದು ಪಾತ್ರ ಅಷ್ಟೆ. ನಿಮ್ಮ ಸುತ್ತಮುತ್ತ ಇರೋ ಪಾತ್ರನೇ ನಂದು ಕೂಡ, ಎಕ್ಸ್ಟ್ರಾ ಏನಿಲ್ಲ. ಓಕೆ, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸ್ಪಂದನ ಸೋಮಣ್ಣ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು 3 ಜನಕ್ಕೂ ಬಂದಿದ್ದಕ್ಕೆ. ಸಿನಿಮಾ ಇಷ್ಟಪಡೋಕ್ಕೆ ನಮಗೆ ಸ್ಕ್ರೀನ್ ಮೇಲೆ ತುಂಬ ನಾವು ಕಾಲೇಜಲ್ಲಿರುವಾಗ ಓದ್ತಿರುವಾಗ ನಮ್ಮನ್ನ ಸಿನಿಮಾ ಕೊಟ್ಟು ಇನ್ಸ್ಪೈರ್ ಮಾಡಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಿನಿಮಾಗಳು ನೋಡ್ಕೊಂಡು ಕಲ್ತಿದ್ದೀವಿ, ಇನ್ಸ್ಪೈರ್ ಆಗಿದ್ದೀವಿ, ಎಂಟರ್ಟೈನ್ ಆಗಿದ್ದೀವಿ. ಸೊ ಥ್ಯಾಂಕ್ ಯು ಸೋ ಮಚ್. ಇವತ್ತು ನೀವು ಹೊಸಬ್ರ ಸಿನಿಮಾಗೆ ಬಂದು, ದಿಸ್ ಇಸ್ ವೆರಿ ಬಿಗ್ ಮೂಮೆಂಟ್ ನಮಗೆ. ಇದು ದೊಡ್ಡ ಮೂಮೆಂಟ್ ನಮಗೆ. ಇವತ್ತು 3 ಜನ ಬಂದಿದ್ದು ತುಂಬ ಒಂದು ದೊಡ್ಡ ಸ್ಟ್ರೆಂತ್ ಬಂದಿದೆ, ಒಂದು ದೊಡ್ಡ ಪಾಸಿಟಿವ್ ನೋಟಲ್ಲಿ ಬಂದಿದ್ದಾರೆ. ತುಂಬ ಖುಷಿಯಾಗಿದೆ. ಥ್ಯಾಂಕ್ ಯು 3 ಜನಕ್ಕೂ. ಹಾಗೆ ದಿಲ್ಮಯ, ದಿಲ್ಖುಷ್ ಕೊಟ್ಟಿದ್ದಕ್ಕೆ ನನಗೆ ಪ್ರಮೋದ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಅವರು ನನಗೆ ಸ್ಟೋರಿ ನರೇಟ್ ಮಾಡುವಾಗಲೇ ಹಿ ವಾಸ್ ಫಿಲ್ಡ್ ವಿತ್ ಡ್ರೀಮ್ಸ್. ಅಷ್ಟು ಕನಸುಗಳು ಇಟ್ಕೊಂಡು ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು ಅಂತ, ಅದು ನನಗೆ ಇನ್ಸ್ಪೈರ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ DOP ನಿವಾಸ್ ಸರ್ ನನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ದಿಲ್ಮಯ, ನೀವೇ ಹೇಳ್ದಂಗೆ ಹೆಸರು ಎಲ್ಲರೂ ದಿಲ್ಮಯನಾ ಏನು ಅಂತ ಹೇಳ್ತಿದ್ರು. ಇವತ್ತು ಸುನಿ ಸರ್ ಹೇಳಿದ್ದಾರೆ. ಸೊ ಅವಳ ಪಾತ್ರ ಬಂದು ಇಶ್ ಈಸ್ ಟುಡೇಸ್ ಗರ್ಲ್, ಇವತ್ತಿನ ಹುಡುಗಿ. ವೆರಿ ಪಾಸಿಟಿವ್ ನೋಟ್ ಇಟ್ಕೊಂಡು ಬದುಕ್ತಿರೋ ಹುಡುಗಿ. ಅಪ್ಪ ಅಂದರೆ ಪ್ರೀತಿ ಇಟ್ಕೊಂಡಿರೋ ಹುಡುಗಿ. ಪ್ರೀತಿ ಆದಾಗ ಎಲ್ಲರ ಲೈಫಲ್ಲೂ ಇವಾಗ ಲವ್ ಆಗುತ್ತೆ. ಅಪ್ಪ ಅಮ್ಮ ಹೇಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ನಮ್ಮ ಕತೆ. ಸೊ ಬಂದು ಸಿನಿಮಾ ನೋಡಿ, ಎಲ್ಲರೂ ಹೇಳ್ತಿರೋ ಹಾಗೆ ಥಿಯೇಟರ್ಸ್ಗೆ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಮ್ಮ 2 ಸಾಂಗಿಗೆ ತುಂಬ ಸಪೋರ್ಟ್ ಕೊಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಪ್ರಮೋದ್, ಆ್ಯಕ್ಚುಲಿ ಪ್ರಮೋದ್ ಅವರು, ರಂಜಿತ್ ಅವರಿಬ್ಬರು ನನಗೆ ಹಳೆ ಪರಿಚಯ, 8-9 ವರ್ಷದಿಂದ ಪರಿಚಯ. ಒಂದ್ಸಲ ಪ್ರಮೋದ್ ಅವರು ಅಂದ್ಬಿಟ್ಟು ಹಿಂಗೆ ಕತೆ ಹೀಗೆ ಮಾಡಿದ್ದೀನಿ, ಈ ಥರ ಇದೆ, ಹೇಗೆ ಅನಿಸುತ್ತೆ ಅಂತ ಬಂದು ಒಂದ್ಸಲ ಕೇಳಿದ್ರು. ತುಂಬ ಚೆನ್ನಾಗಿತ್ತು. ಫಸ್ಟು ಸ್ಕ್ರಿಪ್ಟ್ ಹೆಂಗಿತ್ತು ಅದು ತುಂಬ ಅಲ್ಟಿಮೇಟ್ ಆಗಿತ್ತು ಅಂತ ಅನಿಸ್ತು. ಹಿಂಗೆ ಮಾಡೋಣ, ಇದೇ ಚೆನ್ನಾಗಿದೆ ಅಂತ ಹೇಳಿ ಒಂದು ಶುರು ಮಾಡಿ ಇವಾಗ ಇಲ್ಲಿಗೆ ಬಂದು ನಿಂತ್ಕೊಂಡಿದ್ದೆ. ಈಗ ನಿಮ್ಮ ಸಪೋರ್ಟ್ ಇಟ್ಕೊಂಡು ಮುಂದೆ ಹೋಗೋಣ ಅಂತ ನಾವು ಬಯಸ್ತೀವಿ. ತುಂಬ ಥ್ಯಾಂಕ್ಸ್. ಆ್ಯಂಡ್ ಪ್ರಮೋದ್, ಆಲ್ ದಿ ಬೆಸ್ಟ್. ಆ್ಯಂಡ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.